ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಆಶ್ರಯದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಸ್ಥೆಯ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಂಗಳೂರು ಡೇರಿಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಂಗಳೂರು ಡೇರಿಯಲ್ಲಿ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆಯವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಅತಿ ಮುಖ್ಯವಾಗಿದೆ. ಜೀವನ ಶೈಲಿ ಕೂಡ ಬದಲಾವಣೆ ಆಗಲಿದೆ. ನಿರಂತರವಾಗಿ ಯೋಗಾಭ್ಯಾಸ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಿದರು. ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈಗ ತಾನೇ ಹೇಳಿದರು, ಯೋಗ ಇತ್ತೀಚೆಗೆ ಆಲೋಚಿಸೋಣ ಇದು ಬಂದ ಹುಟ್ಟಿದ್ದಲ್ಲ. ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿಗಳು ಇದು ಯಾಕೆ ಬೇಕು? ವಿಶಾಲ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತಿದ್ದಂತಹ ಒಂದೇ ಒಂದು ಅಂತ ಹೇಳಿಕ್ಕಾಗೋದಿಲ್ಲ, ಬಹು ಮುಖ್ಯವಾದ ಒಂದು ವಿಧಾನ ಇದ್ದರೆ ಯೋಗ ಅಂತ ಕಾಣುತ್ತೆ. ಮತ್ತೊಂದು ಆಹಾರ ಪದ್ಧತಿ ಇತ್ತು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದದ್ದು ಈಗ ಇರತಕ್ಕಂತಹ ಎಂದು ವೈದ್ಯಕೀಯ ಚಿಕಿತ್ಸೆಯನ್ನು ಇರದಿದ್ದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮ ಆರೋಗ್ಯ ಕಾಪಾಡುತ್ತಿದ್ದಂಥದ್ದು ಒಂದು ಯೋಗ ಮತ್ತು ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಪ್ರಕೃತಿ. ಒಕ್ಕೂಟದ ಮ್ಯಾನೇಜರ್ ಗುರುಪ್ರಸಾದ್ ಅವರು ಹಾಲು ಮತ್ತು ಹಾಲಿನ ಉತ್ಪಾದನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಯೋಗ ಜೊತೆಯಲ್ಲಿ ದೇಹಕ್ಕೆ ಪ್ರೋಟೀನ್ ಅಂಶಗಳು ಅಗತ್ಯವಿದೆ. ಹಾಲಿನಿಂದ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. ನಮ್ಮ ದೇಹದಲ್ಲಿ 30,000 ಲಕ್ಷ ಕೋಟಿ ಜೀವಕೋಶಗಳಿವೆ. ಜೀವಕೋಶಗಳಂದ್ರೆ ಸೆಲ್ಸ್. ಪ್ರತಿ ಜೀವಕೋಶದಲ್ಲೂ ಪ್ರೋಟೀನ್ ಇದೆ. ನಮ್ಮ ದೇಹದಲ್ಲಿ 30,000 ಬಗೆಯ ಪ್ರೋಟೀನ್ಗಳಿದೆ. ಎಷ್ಟು? 30,000. ಅದರಲ್ಲಿ ನಮ್ಮ ದೇಹನೇ ಅದನ್ನ ಉತ್ಪಾದನೆ ಮಾಡಲು ಶಕ್ತಿ ಹೊಂದಿದೆ. ಎಕ್ಸೆಪ್ಟ್ ಓನ್ಲಿ 20 ಅಮೈನೋ ಆಸಿಡ್ಸ್. 20 ಅಮೈನೋ ಆಸಿಡ್ ಮಾತ್ರ ನಮ್ಮ ದೇಹಕ್ಕೆ ನಮ್ಮ ಆಹಾರದಿಂದ ಬೇಕು. ಇಲ್ಲಿಕ್ಕಿದ್ದೆಲ್ಲ ನಮ್ಮ ದೇಹದಲ್ಲೇ ಉತ್ಪಾದನೆ ಮಾಡುವಂಥ ಒಂದು ಶಕ್ತಿನ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾರೆ. ಆ 20ರಲ್ಲಿ ಹಾಲಿನಲ್ಲಿ ಮಾತ್ರನೇ ಎಸೆನ್ಷಿಯಲ್ ಅಮೈನೋ 9 ಹಾಲಿನಲ್ಲೇ. ಇನ್ನು ಮಿಕ್ಕಿದ್ದು ಯಾವುದನ್ನ ಒಂದು ಬೇಳೆ ತಗೊಂಡ್ರೆ 1 ಸಿಗ್ಬೋದು, 2 ಸಿಗ್ಬೋದು. ಆ ರೀತಿಯಾದಂಥ ಎಸೆನ್ಷಿಯಲ್ ಪ್ರೋಟೀನ್ಸ್ ನಮ್ಮ ಹಾಲಿನ ಪ್ರೋಟೀನ್ನಲ್ಲಿದೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಸ್ಥೆಯ ಗುರುರಾಜ್ ಗೋಕುಲ್ ಅವರು ಮಾತನಾಡಿ, ಯೋಗದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಸಾಧ್ಯವಾಗಿದೆ ಎಂದು ಹೇಳಿದರು. ಸುಮಾರು ಅಂದರೆ 2014ರಲ್ಲಿ ಏನು ವಿಶ್ವಸಂಸ್ಥೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾವ ನೀಡಿದರು. ಆಗ 175 ದೇಶಗಳು ಒಪ್ಪಿಗೆ ನೀಡಿದರು. ಅಂದರೆ ಆ 175 ದೇಶಗಳು ಒಪ್ಪಿಗೆ ನೀಡಬೇಕಾದ್ರೆ ಅವರಿಗೆ ಆ ಯೋಗದ ಮಹತ್ವ ಅವರಿಗೆ ಅರಿವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಪ್ಪಿಗೆ ನೀಡಬೇಕಾದ್ರೆ ಅವರಿಗೆಲ್ಲರಿಗೂ ಕೂಡ ಆ ಯೋಗದ ಮನವರಿಕೆ ಆಗಿತ್ತು. ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವಾಗಿತ್ತು. ಅಂದರೆ ಯೋಗದ ಚಟುವಟಿಕೆ ಭಾರತ ಅಂದರೆ ಈ ಒಂದು ಯೋಗ ಏನು ಭಾರತದಿಂದ ಈ ಯೋಗ ಜ್ಞಾನ ಭಾರತದಿಂದ ವಿದೇಶಕ್ಕೆ ಹೋಗಿದ ಆ ಭಾರತದಕ್ಕಿಂತ ಹೆಚ್ಚು ವಿದೇಶಿಯರು ಇದರ ಒಂದು ಲಾಭವನ್ನು ಅರಿತುಕೊಂಡಿರುತ್ತಾರೆ. ಆ ರೀತಿಯಾಗಿ ಆ ಸಂದರ್ಭದಲ್ಲಿ 175 ರಾಷ್ಟ್ರಗಳು ಕೂಡ ಆ ಒಂದು ಒಪ್ಪಿಗೆಯನ್ನು ಸೂಚಿಸಿದರು.
ತನ್ನ ಒಪ್ಪಿಗೆಯನ್ನು ಸಾರಿತು. ಮಂಗಳೂರಿನ ಬ್ರಹ್ಮಕುಮಾರಿ ಪ್ರಜಾಪಿತದ ವಿಶ್ವೇಶ್ವರಿಯವರು ಯೋಗ ಮತ್ತು ಧ್ಯಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಒತ್ತಡ ಜೀವನ ಸಾಗಿಸಿಕೊಳ್ಳುತ್ತಾರೆ. ಹಾಗಾಗಿ ನಾವೆಲ್ಲರೂ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ಕೆಟ್ಟ ಆಲೋಚನೆ ಹೋಗಲಾಡಿಸಿ ಮನಸ್ಸು ಶಾಂತಗೊಂಡು ದೈಹಿಕವಾಗಿ ಸದೃಢರಾಗಲು ಸಹಾಯವಾಗುತ್ತದೆ ಎಂದು ಹೇಳಿದ್ರು. ಎಲ್ಲರಿಗೂ ಮಾನಸಿಕವಾಗಿ ಶಾಂತಿ ಉಂಟಾಗಲಿ, ಎಲ್ಲರಿಗೂ ಪೂರ್ಣತೆ ಬರಲಿ. ಪೂರ್ಣತೆ ಅಂತಂದ್ರೆ ಲೆಟ್ ದ ಮ್ಯಾನ್ ಲೀಡ್ ಟು ದ ಪರ್ಫೆಕ್ಟ್ ಸ್ಟೇಜ್. ನಮ್ಮ ಪರಿಪೂರ್ಣತೆ ಏನಿದೆ, ಯಾವುದು ಕೊರತೆ ಕುಂದು ಕೊರತೆ ಇರಬಾರ್ದು, ಅಂತಹ ಪೂರ್ಣತೆ ಸರ್ವರಿಗೂ ಬರಲಿ. ಸರ್ವೇಷಾಂ ಮಂಗಳಂ ಭವತು, ಎಲ್ಲರಿಗೂ ಮಂಗಳ ಉಂಟಾಗಲಿ, ಎಲ್ಲರಿಗೂ ಕಲ್ಯಾಣ ಉಂಟಾಗಲಿ ಅನ್ನುವಂಥದ್ದೇ ಈ ಯೋಗ ದಿನದ ಒಂದು ಉದ್ದೇಶ ಅಂತ ಹೇಳ್ಬೋದು. ಒಕ್ಕೂಟದ ಅಧಿಕಾರಿಗಳಾದ ಮೇಘನಾ ಅವರು ಸ್ವಾಗತಿಸಿ ರಶ್ಮಿ ಅವರು ವಂದಿಸಿದ್ರು. ಜಾನೆಟ್ ರೊಸಾರಿಯೋ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಒಕ್ಕೂಟದ ವ್ಯವಸ್ಥಾಪಕರಾದ ಡಾಕ್ಟರ್ ರವಿರಾಜ್ ಉಡುಪ, ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಧುಸೂದನ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.